हरे नमः। हरे ಜಾಯಿನ್ ಆಗ್ತಾರ ಎಲ್ಲರೂ? ಮೆಸೇಜ್ ಹಾಕಲ್ಲ, ನೀವು ಶುರು ಮಾಡಲ್ಲ ಜನ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪ್ರಣಮ್ಯ ಚರಣಾಂಭೋಜಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಭೋಜಸಿದ್ಧಯೇ ಅಭ್ರಮಂ ಮಂಗರಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಂ ವಿಜೃಂಭಜೇತಾಪತ್ರಯಾಪಹಂ ಚಿತ್ರೈಪದೇಶ ಗಂಭೀರೆ ವಾಕ್ಯೈ ಮಾನೇರಖಂಡಿತೈ ಶ್ರೀ ಗುರುಭಾವವಿಂದಯಂತಿ ಭಾತಿ ಶ್ರೀ ದೇವವಾಕ್ अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुं आपादमणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। ईश्वरे तु असार्वत्रिकम् अन्यत्र अनालोचनेऽपि सर्वविषयं लक्ष्मीज्ञानम्। ಕೇವಲ ಪ್ರಮಾಣದಲ್ಲಿ 4 ವಿಧವಾದಂತಹ ಪ್ರಮಾಣಗಳು ಅಂತ ವಿಚಾರ ಮಾಡಿ, ಅದರಲ್ಲಿ ಮೊದಲನೇದು ಈಶ್ವರ ಜ್ಞಾನ. ಆ ಈಶ್ವರ ಜ್ಞಾನ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡಿದ್ದಾರೆ. ಅದಾದ ಮೇಲೆ ಲಕ್ಷ್ಮೀ ಜ್ಞಾನ. ಆ ಲಕ್ಷ್ಮೀ ಜ್ಞಾನದ ಲಕ್ಷಣವನ್ನು ಹೇಳ್ತಾರೆ. ಮೊದಲಿಗೆ ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನೆಯಪಿ ಸರ್ವವಿಷಯಕಂ. ಈಶ್ವರೇತು ಅಸಾರ್ವತ್ರಿಕಂ ಅಂತಂದ್ರೆ ಏನು ಅಂತಂದ್ರೆ, ಈಶ್ವರನ ವಿಷಯದಲ್ಲಿ ಸರ್ವಜ್ಞಾನ ಸರ್ವತಾ ಬರೋದಿಲ್ಲ ಲಕ್ಷ್ಮೀ ಜ್ಞಾನಕ್ಕೆ. ಈಶ್ವರನಲ್ಲಿ ಎಷ್ಟು ಆಲೋಚನೆ ಮಾಡ್ತಾಳೋ ಅಷ್ಟು ಮಾತ್ರ ಲಕ್ಷ್ಮೀದೇವಿಗೆ ಈಶ್ವರ ಜ್ಞಾನ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಈಶ್ವರೇತು ಅಸಾರ್ವತ್ರಿಕಂ, ಈಶ್ವರನ ವಿಷಯದಲ್ಲಿ ಸಾರ್ವತ್ರಿಕವಲ್ಲ, ಅಸಾರ್ವತ್ರಿಕ, ಪೂರ್ಣವಾದ ಜ್ಞಾನ ಇಲ್ಲ. ಹಾಗಾದ್ರೆ ಜಗತ್ತಿನ ವಿಷಯದಲ್ಲಿ ಅನ್ಯತ್ರ, ಅನ್ಯತ್ರ ಅಂತಂದ್ರೆ ಈಶ್ವರಾದ ಅನ್ಯತ್ರ ಅಂತ ಅಭಿಪ್ರಾಯ. ದೇವರನ್ನು ಬಿಟ್ಟು ಉಳಿದ ಸಮಗ್ರವಾದ ಪ್ರಪಂಚದ ವಿಷಯದಲ್ಲಿ ಆಲೋಚನೆ ಮಾಡುವ ಕಾರಣವಿಲ್ಲ. ಅನಾಲೋಚನೇಪಿ, ಆಲೋಚನೆ ಮಾಡದೇ ಇದ್ದರೂ ಕೂಡ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನ, ಸರ್ವ ವಿಷಯಕವಾದಂತಹ ಜ್ಞಾನ ಇದು ಲಕ್ಷ್ಮೀ ಜ್ಞಾನ. ಈಶ್ವರನಲ್ಲಿ ಅಸಾರ್ವತ್ರಿಕವಾಗಿದೆ, ಎಷ್ಟು ಆಲೋಚನೆ ಮಾಡ್ತಾಲೋ ಅಷ್ಟು ಮಾತ್ರ ಜ್ಞಾನ. ಜಗತ್ತಿನ ವಿಷಯದಲ್ಲಿ ಆಲೋಚನೆ ಮಾಡದೇ ಇದ್ದರೂ ಕೂಡ ಸರ್ವ ವಿಷಯಕವಾದಂತಹ ಯಾವ ಜ್ಞಾನವಿದೆಯೋ ಆ ಜ್ಞಾನ ಅಂತ ಅನ್ನೋದು ಲಕ್ಷ್ಮೀ ಜ್ಞಾನ. ಇನ್ನ ತದಪಿ ನಿಯಮೇನ ಯಥಾರ್ಥಂ, ಆ ಲಕ್ಷ್ಮೀ ಜ್ಞಾನ ಅಂತ ಅನ್ನೋದು ಕೂಡ ನಿಯಮೇನ ಯಥಾರ್ಥವಾಗಿದೆ. ಯಥಾರ್ಥ ಹೇಗೆ ದೇವರ ಜ್ಞಾನದಲ್ಲಿ ವಿಚಾರ ಮಾಡಿದ್ವಿ, ಹಾಗೆ ಲಕ್ಷ್ಮೀ ಜ್ಞಾನವು ಕೂಡ ನಿಯಮೇನ ಯಥಾರ್ಥ, ಎಂದೂ ಅಯಥಾರ್ಥ ಜ್ಞಾನವೇ ಇಲ್ಲ. ನ ತತ್ ಸ್ವರೂಪಂ ಅನಾದಿ ನಿತ್ಯಂಚ, ತತ್ ಸ್ವರೂಪಂ ಅಂದ್ರೆ ಆ ಲಕ್ಷ್ಮೀದೇವಿಯ ಜ್ಞಾನ ಇದು ಲಕ್ಷ್ಮೀದೇವಿಯ ಸ್ವರೂಪಭೂತವಾಗಿದೆ, ಲಕ್ಷ್ಮೀದೇವಿಯಿಂದ ಅಭಿನ್ನವಾಗಿದೆ. ಹಾಗೂ ಅನಾದಿ ನಿತ್ಯಂಚ, ಹಿಂದೆ ನಾವು ಈಶ್ವರ ಜ್ಞಾನಕ್ಕೆ ವಿಚಾರ ಮಾಡಿದಂತೆ ನಿಯಮೇನ ಯಥಾರ್ಥ, ಸ್ವರೂಪ, ಅನಾದಿ ನಿತ್ಯ.
ಅನಾದಿ ನಿತ್ಯವಾಗಿದೆ. ಜನ್ಯವಾದ ಜ್ಞಾನ ಅಲ್ಲ, ನಿತ್ಯವಾದ ಜ್ಞಾನ. ಹಾಗಾದ್ರೆ ದೇವರ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೂ ಇನ್ನೊಂದು ವ್ಯತ್ಯಾಸ ಏನು ಅಂತಂದ್ರೆ, ಪರಮಾತ್ಮನ ಜ್ಞಾನ ಸ್ವತಂತ್ರವಾಗಿದೆ, ಲಕ್ಷ್ಮೀ ದೇವಿಯ ಜ್ಞಾನ ಪರತಂತ್ರವಾಗಿದೆ. ಅಂದ್ರೆ ಈಶ್ವರೇಕಾಧೀನಂ ಅಂದ್ರೆ ಕೇವಲ ಭಗವದೀಕಾಧೀನವಾಗಿದೆ. ಭಗವಂತನ ಅಧೀನವಾದ ಜ್ಞಾನ, ಭಗವಂತನ ಬಿಟ್ಟು ಇನ್ಯಾರೂ ಇಲ್ಲ, ಕೇವಲ ಭಗವದಧೀನ. ದೇವರಾದ ಮೇಲೆ ಲಕ್ಷ್ಮೀ ದೇವಿಯೇ. ಹಾಗಾಗಿ ಆ ಲಕ್ಷ್ಮೀ ದೇವಿಯ ಜ್ಞಾನ ಇದು ಭಗವಂತನ ಅಧೀನವಾಗಿದೆ. ಆದರೆ ಪರಮಾತ್ಮನ ಜ್ಞಾನ ಯಾರ ಅಧೀನವೂ ಅಲ್ಲ, ಸ್ವತಂತ್ರ. ಅದು ಲಕ್ಷ್ಮೀ ಜ್ಞಾನ ಪರತಂತ್ರ. ಪರತಂತ್ರ ಅಂತಂದ್ರೆ ಇಷ್ಟೇ, ಕೇವಲ ಭಗವದ್ ಅಧೀನ, ಇನ್ಯಾರೂ ಅಲ್ಲ. ಇನ್ನ ಭಗವಂತನ ಜ್ಞಾನ ನಿರತಿಶಯ ಸ್ಪಷ್ಟಂಚ ಅಂತಂದ್ರು. ಹಾಗೆ ಲಕ್ಷ್ಮೀ ದೇವಿಯ ಜ್ಞಾನ ಹೇಗೆ ಅಂತಂದ್ರೆ ತದಪೇಕ್ಷೆಯ ಸ್ಪಷ್ಟತ್ವೇ ನೂನಂ. ತದಪೇಕ್ಷೆಯ ಸ್ಪಷ್ಟತ್ವೇ ನೂನಂ ಅಂತಂದ್ರೆ ಈಶ್ವರ ಜ್ಞಾನದಲ್ಲಿ ಏನು ಸ್ಪಷ್ಟತ್ವ ಇದೆ ಅಲ್ವಾ, ಅದಕ್ಕಿಂತಲೂ ನ್ಯೂನವಾದ ಸ್ಪಷ್ಟತ್ವ ಅಂತ ಅನ್ನೋದು ಇದೆ. ಯಾಕೆಂದ್ರೆ ಹೀಗೆ ಹೇಳದೆ ಹೋಗ್ಬಿಟ್ರೆ ಲಕ್ಷ್ಮೀ ದೇವಿ ಜ್ಞಾನಕ್ಕೂ ಪರಮಾತ್ಮನ ಜ್ಞಾನಕ್ಕೂ ಸಾಮ್ಯ ಬರ್ಬೇಕಾಗತ್ತೆ. ದೇವರ ಜ್ಞಾನಕ್ಕೂ ಹೇಗೆ ಸ್ಪಷ್ಟತ್ವ ಇದೆಯೋ ಹಾಗೆ ಸ್ಪಷ್ಟತ್ವ ಲಕ್ಷ್ಮೀ ದೇವಿಯ ಜ್ಞಾನ. ಅದು ಹೇಗೆ ಅನಾದಿ ನಿತ್ಯ, ಇದು ಅನಾದಿ ನಿತ್ಯ. ಅದು ಅಭಿನ್ನ ಸ್ವರೂಪಭೂತವಾಗಿದೆ, ಇದು ಸ್ವರೂಪಭೂತವಾಗಿದೆ. ಪರಮಾತ್ಮನ ಜ್ಞಾನವು ನೇಮೇನ ಯಥಾರ್ಥವಾಗಿದೆ, ಲಕ್ಷ್ಮೀ ದೇವಿ ಜ್ಞಾನವು ನೇಮೇನ ಯಥಾರ್ಥವಾಗಿದೆ. ಅನಾಲೋಚನೆ ಸರ್ವ ವಿಷಯಕವಾಗಿದೆ, ಲಕ್ಷ್ಮೀ ದೇವಿಗೂ ಹೌದು. ಒಂದೇ ವ್ಯತ್ಯಾಸ, ಈಶ್ವರೇತು ಅಸಾರ್ವತ್ರಿಕಂ, ಆಮೇಲೆ ಈಶ್ವರ ಏಕಾಧೀನಂ. ಆದರೆ ಸ್ಪಷ್ಟತ್ವ ವಿಷಯದಲ್ಲೂ ಸಮಾನವಾಗಿಬಿಟ್ರೆ ದೇವರ ಜ್ಞಾನಕ್ಕೂ ಲಕ್ಷ್ಮೀ ದೇವಿಯ ಜ್ಞಾನಕ್ಕೂ ಸಾಮ್ಯ ಬಂತು. ಅದಕ್ಕಾಗಿ ಹೇಳಿದ್ರು ತದಪೇಕ್ಷೆಯ ಸ್ಪಷ್ಟತ್ವೇ ನೂನಂ. ತದಪೇಕ್ಷೆಯ ಸ್ಪಷ್ಟತ್ವೇ ನೂನಂ ಅಂತಂದ್ರೆ ಪರಮಾತ್ಮನ ಜ್ಞಾನದ ಸ್ಪಷ್ಟತ್ವಕ್ಕಿಂತಲೂ ಲಕ್ಷ್ಮೀ ದೇವಿಯ ಜ್ಞಾನದಲ್ಲಿರುವಂತಹ ಯಾವ ಸ್ಪಷ್ಟತ್ವ ಇದೆಯೋ, ಜಗದ್ವಿಷಯಕವಾದ ಜಗತ್ತಿನ ವಿಷಯದಲ್ಲಿ ಏನು ಜ್ಞಾನವನ್ನು ಪಡೆದಿದ್ದಾರೆ ಲಕ್ಷ್ಮೀ ದೇವಿ, ಅದರಲ್ಲಿ ತದಪೇಕ್ಷೆಯ ನ್ಯೂನವಾದ, ಕಡಿಮೆಯಾದ ಸ್ಪಷ್ಟತ್ವವನ್ನು ಪಡೆದಿದೆ ಲಕ್ಷ್ಮೀ ದೇವಿಯ ಜ್ಞಾನ ಅಂತ ಇಷ್ಟು ಹೇಳಿದ್ರು. ಈಗ ಇದರ ಮುಂದಿನ ವಾಕ್ಯದಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂತಂದ್ರೆ ತದಪೇಕ್ಷೆಯ ಸ್ಪಷ್ಟತ್ವೇ ನ್ಯೂನಂ ಅಂತಂದ್ರಿ. ತದಪೇಕ್ಷೆಯ ಸ್ಪಷ್ಟತ್ವೇ ನೂನಂ ಅಂತಂದ್ರೆ ಅರ್ಥವೇನು? ಒಂದು ಲೌಕಿಕ ಉದಾಹರಣೆ ನಾವು ತಿಳಿಯೋದಾದ್ರೆ, ಅವನಷ್ಟು ಶ್ರೀಮಂತನಲ್ಲ ಇವ, ಅವನು ಒಳ್ಳೆ ಶ್ರೀಮಂತ, ಅವನಷ್ಟು ಶ್ರೀಮಂತನಲ್ಲ ಇವನು, ಪಾಪ ಬಡವ. ಸೊ ಅವನಷ್ಟು ಶ್ರೀಮಂತನಲ್ಲ, ಧನವಂತನಲ್ಲ ಅಂತನೋ ಶಬ್ದಕ್ಕೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಓ ಬಡವ ಅಂತ ಅರ್ಥ ಮಾಡ್ಕೊಂಡ್ರಲ್ವಾ? ಹೊರತು ಇವನು ಅವನಷ್ಟು ಶ್ರೀಮಂತನಲ್ಲ ಆದ್ರೆ ಇವನು ಶ್ರೀಮಂತ, ಹೀಗೆ ಅರ್ಥ ಮಾಡ್ಕೋತಾರ ಯಾರಾದ್ರೂ ಹೆಚ್ಚು? ಏಷಃ ಅವನಷ್ಟು ಶ್ರೀಮಂತನಲ್ಲ ಅಂತನೋ ಶಬ್ದಕ್ಕೆ ಓ ಇವನು ಬಡವ, ಅವನಿಗಿಂತಲೂ ಇವನು ಬಡವ, ಧನ ಇಲ್ಲದಿದ್ದವನು. ಹಾಗೆ ಲಕ್ಷ್ಮೀ ದೇವಿಯ ಜ್ಞಾನ ಇದು ತದಪೇಕ್ಷೆಯ ಸ್ಪಷ್ಟತ್ವೇ ನ್ಯೂನಂ ಅಂತಂದ್ರೆ ಅವಾಗ ಅರ್ಥವೇನಾಗತ್ತೆ? ಓ ಹಾಗಾದ್ರೆ ಲಕ್ಷ್ಮೀ ದೇವಿಯ ಜ್ಞಾನ ಇದು ಸ್ಪಷ್ಟವಲ್ಲ, ಅಸ್ಪಷ್ಟವಾದ ಜ್ಞಾನ ಲಕ್ಷ್ಮೀ ದೇವಿಯ ಜ್ಞಾನ ಅಂತ ಅರ್ಥವಾಗತ್ತೆ. ಯಾಕೆ ತದಪೇಕ್ಷಾ ಸ್ಪಷ್ಟತೆ ನ್ಯೂನ ಅಂತಂದ್ರಿ? ಅವನಿಗಿಂತಲೂ ಧನ ಕಮ್ಮಿ ಇದೆ, ಧನ ಇಲ್ಲ, ಬಡವ. ಹಾಗೆ ದೇವರಿಗಿಂತಲೂ ಸ್ಪಷ್ಟತ್ವ ನ್ಯೂನವಾಗಿದೆ ಅಂದ್ರೆ ಅಸ್ಪಷ್ಟವಾಗಿದೆ ಅಂತ ಅರ್ಥ. ಹಾಗಾಗಿ ಲಕ್ಷ್ಮೀ ದೇವಿಯ ಜ್ಞಾನಕ್ಕೆ ಅಸ್ಪಷ್ಟತ್ವ ಉಂಟು, ಸ್ಪಷ್ಟವಾದ ಜ್ಞಾನ ಇಲ್ಲ ಲಕ್ಷ್ಮೀ ದೇವಿಗೆ ಅಂತ ಹೇಳಿದಂತೆ ಆಯ್ತು. ಆಗ್ಲೇ ಅದರಿಂದ ಏನು ಅಂತಂದ್ರೆ, ಹಾಗಾದ್ರೆ ಲಕ್ಷ್ಮೀ ದೇವಿಗೆ ಜಗತ್ತಿನಲ್ಲಿ ಇರುವಂತಹ ಪದಾರ್ಥದಲ್ಲಿ ಎಲ್ಲ ಪದಾರ್ಥಗಳನ್ನು ವಿಷೀಕರಿಸೋದಿಲ್ಲ, ಸುಮ್ಮನೆ ಕೆಲವೊಂದು ಪದಾರ್ಥಗಳನ್ನು ಮಾತ್ರ ವಿಷೀಕರಿಸುವ ಸಾಮರ್ಥ್ಯವಿದೆ ಲಕ್ಷ್ಮೀ ದೇವಿಯ ಜ್ಞಾನಕ್ಕೆ ಅಂತ ಆಗ್ಬಿಡತ್ತೆ. ಯಾಕೆ ಇದು ಸ್ಪಷ್ಟ ಇದು ಅಸ್ಪಷ್ಟ ಅಂತ ಅನ್ನೋದು ಯಾವುದನ್ನು ಅವಲಂಬಿಸತ್ತೆ? ವಿಷಯವನ್ನು ಅವಲಂಬಿಸತ್ತೆ. ವಿಷಯದಿಂದಾಗಿ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು ಜ್ಞಾನದಲ್ಲಿ ಬರುತ್ತೆ. ಹಾಗಾಗಿ ತದಪೇಕ್ಷಾ ಸ್ಪಷ್ಟತ್ವ ನ್ಯೂನ ಅಂತ ಹೇಳಿದ ಮೇಲೆ ಜಗತ್ ವಿಷಯವನ್ನು ತೆಗೆದುಕೊಂಡಾಗ ಆ ಲಕ್ಷ್ಮೀ ದೇವಿಯ ಜ್ಞಾನಕ್ಕೆ ಅಸ್ಪಷ್ಟತ್ವವನ್ನು ಸ್ಪಷ್ಟವಲ್ಲ ಅಂತ ಹೇಳಿದಂಗೆ ಆಯ್ತು. ಹಾಗಾಗಿ ಮತ್ತೆ ಸ್ಪಷ್ಟ ಅಂತ ಇದ್ದೀರಾ,
ತದಪೇಕ್ಷಾ ಸ್ಪಷ್ಟತೆ ನ್ಯೂನ ಅಂತಂದ್ಮೇಲೆ ಅಸ್ಪಷ್ಟತ್ವ ಬಂದ್ಬಿಡ್ತು. ಅದಕ್ಕೇನ್ ಮಾಡ್ಬೇಕು? ಲಕ್ಷ್ಮೀದೇವಿ ಜ್ಞಾನವನ್ನು ಅಸ್ಪಷ್ಟ ಅಂತ ಒಪ್ಪಿಬಿಡೋದಾ? ಇನ್ನ ಸರಿ, ಇದು ಅಸ್ಪಷ್ಟ ಅಂತ ಆಗಬಾರದು ಅಂತ ಅನ್ನೋದಕ್ಕಾಗಿ ಪಾಪ ಅವನೂ ಧನವಂತ ಇವನೂ ಧನವಂತ ಹೀಗೆ ಹೇಳಿದಂತೆ ಪರಮಾತ್ಮನೂ ಅವನ ಜ್ಞಾನವು ನಿರತಿಶಯ ಸ್ಪಷ್ಟ, ಲಕ್ಷ್ಮೀದೇವಿ ಜ್ಞಾನವು ನಿರತಿಶಯ ಸ್ಪಷ್ಟ ಅಂತ ಹೇಳಿಬಿಟ್ರೆ, ಹಾಗಾದ್ರೆ ಲಕ್ಷ್ಮೀದೇವಿ ಜ್ಞಾನಕ್ಕೂ ಪರಮಾತ್ಮನ ಜ್ಞಾನಕ್ಕೂ ಸಾಮ್ಯವನ್ನು ಒಪ್ಪೋದಕ್ಕೆ ಸಾಧ್ಯವಾ? ಅದಕ್ಕೇನ್ ಮಾಡ್ತಾರೆ? ಹಾಗಲ್ಲ. ಸ್ಪಷ್ಟತ್ವಂಚ ಅಪರೋಕ್ಷತ್ವವತ್ ಜ್ಞಾನಗತಃ ಏವ ವಿಶೇಷಃ ನ ವಿಷಯೋಪಾಧಿಕಃ. ಸ್ಪಷ್ಟತ್ವಂಚ ಅಪರೋಕ್ಷತ್ವವತ್ ಜ್ಞಾನಗತ ಏವ ವಿಶೇಷಃ. ಸ್ಪಷ್ಟತ್ವ ಅಂತ ಅನ್ನೋದು ಅಪರೋಕ್ಷತ್ವವತ್. ಒಂದು ಉದಾಹರಣೆ ಕೊಟ್ಟರು, ಅಪರೋಕ್ಷತ್ವದಂತೆ ಅಂದ್ರೆ ಒಂದು ವಿಷಯದಿಂದ ಲಕ್ಷ್ಮೀದೇವಿಯ ಜ್ಞಾನಕ್ಕೆ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು ಬರೋದಿಲ್ಲ. ಹಾಗಾದ್ರೆ ಜ್ಞಾನಗತವಾದ ಒಂದು ಸ್ವಾಭಾವಿಕವಾದ ವಿಶೇಷ ಅಪರೋಕ್ಷತ್ವ ಅಂತ ಅನ್ನೋದು ಜ್ಞಾನದಲ್ಲಿ ಇರುವಂತಹ ಒಂದು ಧರ್ಮ, ಹೊರತು ಒಂದು ವಿಷಯ ನಿಮಿತ್ತದಿಂದಾಗಿ ಬರೋದಲ್ಲ. ಯಾಕೆಂದ್ರೆ ಒಂದು ಉದಾಹರಣೆ ಏನಂತ ಇದನ್ನು ತಿಳ್ಕೊಳ್ಬೇಕಂತಂದ್ರೆ, ಅಪರೋಕ್ಷವಾದದ್ದೇ ನಾವು ಪರೋಕ್ಷವಾಗಿಯೂ ತಿಳಿದುಕೊಳ್ಳಬಹುದು. ಅಂದ್ರೆ ನನ್ನ ಕಣ್ಣಿಂದ ಒಂದು ಪದಾರ್ಥವನ್ನು ನೋಡೋದಕ್ಕೆ ಸಾಧ್ಯವಿದೆ ಅಂತ ಇಟ್ಕೊಳ್ಳಿ. ಅದೇ ಪದಾರ್ಥವನ್ನು ಒಂದು ಯಾರೋ ಒಬ್ರು ಶಬ್ದದಿಂದಾಗಿ ನಂಗೆ ಕಿವಿಯಲ್ಲಿ ಹೇಳಿದಾಗ ಅದು ಪರೋಕ್ಷವಾಗಿ ನಾನು ತಿಳ್ಕೊಂಡೆ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ವಿಷಯದಿಂದ ನಮಗೆ ಪರೋಕ್ಷತ್ವ ಅಪರೋಕ್ಷತ್ವಗಳು ಅಂತಲ್ಲ, ಜ್ಞಾನದಲ್ಲಿರುವಂತಹ ಒಂದು ಧರ್ಮ. ಹಾಗಾಗಿ ಹೇಗೆ ಅಪರೋಕ್ಷತ್ವದ ವಿಷಯದಲ್ಲಿ ನಾವು ತಿಳ್ಕೊಳ್ತೇವೋ ಅದರಂತೆ ಸ್ಪಷ್ಟತ್ವವೂ ಕೂಡ ಜ್ಞಾನಗತ ಏವ ವಿಶೇಷಃ. ಈ ಅಂಶವನ್ನು ವ್ಯಾಸರಾಜರು ನ್ಯಾಯಾಮೃತದಲ್ಲಿ ದೀರ್ಘವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಪ್ರಥಮ ಭಾಗದಲ್ಲಿ ದೃಶ್ಯತ್ವ ಹೇತುಭಂಗ ಅಂತ ಪ್ರಕರಣದ ವಿಚಾರ ಮಾಡುವಾಗ ಅಪರೋಕ್ಷತ್ವ ಇದು ಜ್ಞಾನದಲ್ಲಿರುವ ಒಂದು ಸ್ವಾಭಾವಿಕ ವಿಶೇಷ, ಹೊರತು ಒಂದು ವಿಷಯದಿಂದ ಇದು ಪರೋಕ್ಷ ಇದು ಅಪರೋಕ್ಷ ಅಂತ ವಿಷಯಾಧೀನವಾಗಿ ಬರೋದಲ್ಲ ಅಂತ ನಮಗೆ ಸಮರ್ಥನೆ ಮಾಡಿದ್ದಾರೆ. ಹಾಗೆ ಆ ಅಪರೋಕ್ಷತ್ವ ಅಂತ ಅನ್ನೋದು ಜ್ಞಾನದಲ್ಲಿರುವಂತಹ ಒಂದು ವಿಶೇಷ. ಅದರಂತೆ ಸ್ಪಷ್ಟತ್ವವು ಕೂಡ ಜ್ಞಾನದಲ್ಲಿ ಇರುವಂತಹ ಒಂದು ವಿಶೇಷ, ಹೊರತು ಒಂದು ವಿಷಯ ನಿಮಿತ್ತದಿಂದಾಗಿ ವಿಷಯೋಪಾಧಿಕವಾಗಿ ಇದಕ್ಕೆ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು ಬಂತು ಅಂತ ಹೇಳಬಾರದು. ಹಾಗಾಗಿ ಒಂದು ಇಲ್ಲಿ ಒಂದು ಸಂಶಯನ ಹೆಂಗ ಅಪರೋಕ್ಷ ಜ್ಞಾನ ಒಂದು ಜ್ಞಾನದಲ್ಲಿರೋ ವಿಷಯ ಎಂಬುದು ಅದು ಹೆಂಗ ನೀವು ಡಿಫೈನ್ ಮಾಡ್ತೀರಿ? ಈಗ ನಮಗೆ ಏನಾಗತ್ತೆ, ಇದು ಅಪರೋಕ್ಷ ಜ್ಞಾನ ಅಂತ ನಾವು ಅಂತೇವೆ. ಯಾಕೆ ಅಪರೋಕ್ಷ ಜ್ಞಾನ ಅಂತಂತೇವೆ ಅಂತಂದ್ರೆ, ಅದನ್ನ ಸ್ವಲ್ಪ ಅದು ದೊಡ್ಡ ವಿಷಯ ಅಂತ ಅನ್ನೋದಕ್ಕೆ ನಾನು ಸ್ಕಿಪ್ ಮಾಡಿದಷ್ಟೇ. 1-2 ನಿಮಿಷ ಹೇಳ್ತೇನೆ ಅಂತ ಹೇಳ್ರಿ. ಈಗ ನಾನು ಅಪರೋಕ್ಷ ಜ್ಞಾನ ಅಂತಂದೆ, ನಮಗೆ ಅನುಭವದಲ್ಲಿ ಅಥವಾ ನಮ್ಮ ಮೇಲಿಂದ ಮೇಲೆ ನಾವು ಲೋಕದಲ್ಲಿ ನಾವು ತಿಳಿದುಕೊಂಡಿದ್ದು ಹೀಗೆ ಅಬದ್ಧ ವಿರುದ್ಧವಾಗಿ ತಿಳಿದಿದ್ದೇವೆ. ಏನು ಅಪರೋಕ್ಷ ಜ್ಞಾನ ಅಂದ್ರೇನು? ನಾನು ಕಣ್ಣಿನಿಂದ ಹೊರಗಡೆಗೆ ಪದಾರ್ಥ ನಾನೇನ್ ನೋಡ್ತೇವೆ ಅದು ಅಪರೋಕ್ಷ ಜ್ಞಾನ. ಯಾವುದು ಕಣ್ಣಿಂದ ಕಾಣಿಸೋದಿಲ್ಲ, ಯಾವುದೋ 10 ಏನಂತಾರ ಹೊರಗಿನ ದೇಶದಲ್ಲಿ ಒಂದು ಪದಾರ್ಥವಿದೆ ಅಂತಂದೆ, ಆ ಪದಾರ್ಥವನ್ನು ನಾವು ನೋಡಿದ್ದೇವ ಅಪರೋಕ್ಷವಾಗಿ? ಅಲ್ಲ, ಯಾರೋ ಶಬ್ದವನ್ನು ಹೇಳಿದ್ರು ನಾನು ಕೇಳಿಸ್ಕೊಂಡೆ, ಪರೋಕ್ಷವಾಗಿ ಜ್ಞಾನ ಬಂತು. ಸೊ ಇದನ್ನ ಏನ್ ತಿಳ್ಕೊಂಡೆ ಅಂದ್ರೆ, ಇದು ಯಾಕೆ ಪರೋಕ್ಷ ಜ್ಞಾನ? ನಮ್ ಕಣ್ಣಿಗೆ ಕಾಣಿಸಲ್ಲ, ಆ ವಿಷಯ ಅಲ್ಲಿದೆ, ನಮ್ಗೆ ಕಾಣಿಸಲ್ಲ. ನನ್ ಕಣ್ಣೆದುರಿಗೆ ನೋಡ್ತಾ ಇರೋ ಪದಾರ್ಥ ಯಾಕೆ ಅಪರೋಕ್ಷ ಜ್ಞಾನ? ನನ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಇಲ್ಲೇ ಇದೆ ವಿಷಯ. ಸೊ ವಿಷಯದಿಂದ ನಾನು ತಿಳ್ಕೊಂಡೆ ಅಂತ ತಪ್ಪಿರ್ತೇವೆ ನಾವು. ವಿಷಯದಿಂದ ಇದು ಪರೋಕ್ಷವಾಯ್ತು, ಇದು ಅಪರೋಕ್ಷವಾಯ್ತು ಅಂತಂದ್ರೆ ಅದು ಸರಿಯಲ್ಲ, ತಪ್ಪದು. ಅಲ್ಲ, ಮತ್ತೆ ವಿಷಯ ಅಲ್ಲದೇನೆ ಹೇಗೆ ತಿಳಿದುಕೊಳ್ಬೇಕು ಅಂತಂದ್ರೆ, ಪರೋಕ್ಷತ್ವ ಅಪರೋಕ್ಷತ್ವ ಅಂತ ಅನ್ನೋದು ಒಂದು ಧರ್ಮ ಇದೆ, ಅದು ಜ್ಞಾನದಲ್ಲಿ ಹೊಂದಿರುವ ಸ್ವಾಭಾವಿಕವಾದ ವಿಶೇಷ ಅಸಾಧಾರಣವಾದ ಧರ್ಮ. ಅದು ವಿಷಯದಿಂದ ಬರುತ್ತೆ ಅಂತ ಯಾಕೆ ಹೇಳಬಾರದು ಅಂದ್ರೆ, ಅದನ್ನೇ ನಿಮ್ ಕಣ್ಣು ಎದುರಿಗೆ ಮೊಬೈಲ್ ಇದೆ, ಅದು ನಿಮಗೆ ಅಪರೋಕ್ಷ ಅಂತ ತಿಳ್ಕೊಳ್ಬೇಕು ನೀವು. ಯಾಕೆ? ಎದುರಿಗೆ ವಿಷಯ ಇದೆ, ವಿಷಯದಿಂದಲೇನೆ ಧರ್ಮ ಬರೋದಾದರೆ ಕಣ್ಣು ಎದುರಿಗಿದ್ದಕ್ಕೆ ಅದು ಅಪರೋಕ್ಷ ಅಂತ ಆಯ್ತು. ಅದೇ ಮೊಬೈಲ್ ಅನ್ನು ನಿಮ್ ಪಕ್ಕದಲ್ಲಿ ಮತ್ತೊಬ್ರು ಕೂತಿದ್ದಾರೆ, ಇದು ಮೊಬೈಲು ಅಂತ ನಂಗೆ ಹೇಳಿದ್ರು, ಶಬ್ದದಿಂದ ಬಂತು, ಅವಾಗ ಅದು ಪರೋಕ್ಷ ಅಂತ ಆಯ್ತು. ಹೌದಾ? ವಿಷಯದಿಂದಲೇನೆ ಜ್ಞಾನಕ್ಕೆ ಪರೋಕ್ಷತ್ವ ಅಪರೋಕ್ಷತ್ವ ಬರುತ್ತೆ ಅಂತ ಆಗೋದಾದ್ರೆ, ಅಪರೋಕ್ಷತ್ವ ಬಂದ ಮೇಲೆ ಪರೋಕ್ಷತ್ವ ಬರಲೇಬಾರದು.
ಆದರೆ ಅದೇ ವಸ್ತುವನ್ನು ತಿಳಿಸಬೇಕಾದಾಗ ಪಕ್ಕದಲ್ಲಿದ್ದವರು ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಅವಾಗ ನಮಗೆ ಪರೋಕ್ಷವಾಗಿ ತಿಳಿತೇವೆ. ವಿಷಯದಿಂದಲೇನೆ ಬರೋದಾದ್ರೆ ಎರಡೆರಡು ಬರಬಾರ್ದು. ಒಂದ ಅಪರೋಕ್ಷ ಜ್ಞಾನ ಬರಬೇಕು, ಇಲ್ಲ ಪರೋಕ್ಷ ಜ್ಞಾನ ಬರಬೇಕು. ಆದ್ರೆ ಒಂದೇ ಮೊಬೈಲಿನ ಪರೋಕ್ಷ ಜ್ಞಾನವೂ ನಾವು ಮಾಡ್ಕೊಳ್ತೇವೆ, ಅಪರೋಕ್ಷ ಜ್ಞಾನವೂ ಮಾಡ್ಕೊಳ್ತೇವೆ. ಇದರ ಅರ್ಥವೇನು? ವಿಷಯದಿಂದ ಬರುವಂತಹದ್ದಲ್ಲ, ಜ್ಞಾನದಲ್ಲೇನೆ ಪರೋಕ್ಷತ್ವನೂ ಇರತ್ತೆ, ಅಪರೋಕ್ಷತ್ವನೂ ಇರತ್ತೆ. ಹಾಗಾಗಿ ಜ್ಞಾನದಲ್ಲಿರುವ ಒಂದು ಸ್ವಾಭಾವಿಕವಾದ ಅಸಾಧಾರಣವಾದ ಧರ್ಮ ಇದು ಅಪರೋಕ್ಷತ್ವ ಅಪರೋಕ್ಷತ್ವಗಳು. ನಾವು ಅದನ್ನು ಅಪರೋಕ್ಷ ಅಂತ ತಿಳ್ಕೊಳ್ಳೋದಕ್ಕಾಗಿ ಆ ವಿಷಯ ನಮ್ ಕಣ್ಣೆದುರು ಇದೆ ಅಂತ ನಾವು ಅದರಿಂದ ತಿಳ್ಕೊಳ್ತೇವೆ ಅಷ್ಟೇ ಹೊರತು ಅದರಿಂದ ಜ್ಞಾನಕ್ಕೆ ಪರೋಕ್ಷತ್ವ ಅಪರೋಕ್ಷತ್ವ ಬರಲ್ಲ. ಹೇಗೋ ಅದರಂತೆ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು. ವಿಷಯದಿಂದ ಸ್ಪಷ್ಟವಾಯಿತು, ವಿಷಯದಿಂದ ಅಸ್ಪಷ್ಟವಾಯಿತು ಅಂತಲ್ಲ. ಹೊರತು ನಾವೊಂದು ಪ್ರಾರಂಭದಲ್ಲಿ ಒಂದು ಉದಾಹರಣೆ ಕೊಟ್ಟೆ ನೋಡ್ರಿ, ಯಾವ್ದದು ಶ್ರೀಮಂತ ಧನವಂತ ಅವನಷ್ಟು ಧನವಂತನಲ್ಲ ಅಂದ್ರೆ ಅವಾಗೇನಾಯ್ತು, ಬಡವ ಅಂತ ಅರ್ಥವಾಯ್ತು. ಹಾಗಲ್ಲ ಇದು. ಪರಮಾತ್ಮನ ಜ್ಞಾನದಷ್ಟು ಸ್ಪಷ್ಟತ್ವವನ್ನು ಪಡೆದಿಲ್ಲ ಲಕ್ಷ್ಮೀದೇವಿಯ ಜ್ಞಾನ ಅಂದ್ರೆ ಅಸ್ಪಷ್ಟವಾಗಿದೆ ಅಂತ ಅರ್ಥವಾ? ಹಾಗಲ್ಲ. ಹಾಗಂದ್ಬಿಟ್ರೆ ವಿಷಯಾಧೀನವಾಗಿ ಒಂದು ವಿಷಯದಿಂದ ಇಟ್ಟುಕೊಂಡು ಹೇಳ್ದಂಗಾಗತ್ತೆ. ಅವನು ಧನವಂತ, ಅವನಷ್ಟು ಧನವಂತನಲ್ಲ ಅಂತಂದ್ರೆ ಹಾಗಾದ್ರೆ ಧನವನ್ನು ಅವಲಂಬಿಸಿಕೊಂಡು ಅವನಲ್ಲಿ ಧನಿಕ, ಇವನು ಬಡವ ಅಂತ ವ್ಯವಹಾರ ಮಾಡ್ತೇವೆ. ಹಾಗಲ್ಲ ಸ್ಪಷ್ಟತ್ವ ಅಂತ ಅನ್ನೋದು. ಹಾಗೆ ಮಾಡಿದರೆ ಆಗ ವಿಷಯಾಧೀನವಾಗಿದೆ ಅಂತ ಹೇಳಬೇಕಾಗತ್ತೆ. ಲಕ್ಷ್ಮೀದೇವಿಯ ಜ್ಞಾನದಲ್ಲೇನೆ ಸ್ಪಷ್ಟತ್ವ ಇದೆ. ಆದರೆ ದೇವರ ಜ್ಞಾನಕ್ಕೆ ಇರುವ ಸ್ಪಷ್ಟತ್ವಕ್ಕಿಂತಲೂ ಲಕ್ಷ್ಮೀದೇವಿಯ ಜ್ಞಾನದ ಸ್ಪಷ್ಟತ್ವ ಇದು ವಿಲಕ್ಷಣವಾಗಿದೆ. ಆ ಜ್ಞಾನದಲ್ಲೇ ಇರುವ ಧರ್ಮ ಅದು, ಹೊರತು ಒಂದು ವಿಷಯ ನಿಮಿತ್ತದಿಂದ ಬರುವಂತಹದ್ದಲ್ಲ. ಅಂದ್ರೆ ಈಗ ನಮ್ಮಂಥವ್ರಿಗೆ ಏನೋ ಪಕ್ಕದಲ್ಲಿದ್ದ ವಿಷಯ ಅದನ್ನು ಗ್ರಹಣ ಮಾಡ್ತಾ ಇದೆ, ಸೊ ಇದು ಸ್ಪಷ್ಟವಾದ ಜ್ಞಾನ. ದೂರದಲ್ಲಿದ್ದ ವಿಷಯ ಅದು ಅಸ್ಪಷ್ಟವಾಯಿತು, ಸೊ ವಿಷಯ ಪಕ್ಕದಲ್ಲಿದ್ದಾಗ ಸ್ಪಷ್ಟವಾದ ಜ್ಞಾನ ಬಂತು, ಆ ವಿಷಯ ಪದಾರ್ಥ ದೂರದಲ್ಲಿದ್ದ ಅಸ್ಪಷ್ಟವಾದ ಜ್ಞಾನ ಬಂತು ಅಂತ ಹೀಗೆ ನಾನು ತಪ್ಪಾಗಿ ತಿಳಿತೇನೆ. ಹಾಗಲ್ಲ. ದೂರದಲ್ಲಿದ್ದರೆ ಪಕ್ಕದಲ್ಲಿದ್ದರೆ ಅದು ನಮಗೆ ಏನಾಗತ್ತೆ ಅಂತಂದ್ರೆ ಇಂದ್ರಿಯದ ದೋಷ ಅದು. ಇದನ್ನು ಟೀಕಾಕೃತ್ಪಾದರು ವಿಲಕ್ಷಣತ್ವಾಧಿಕರಣದಲ್ಲಿ ವಿಚಾರ ಮಾಡುವಾಗ ಹೇಳ್ತಾರೆ. ದೂರದಲ್ಲಿರೋದು ಒಂದು ಪದಾರ್ಥ, ಪಕ್ಕದಲ್ಲಿರೋದು ಒಂದು ಪದಾರ್ಥ, ದೂರದಲ್ಲಿರೋದು. ಯತ್ ದೂರಸ್ಥತ್ವಾದ ದೋಷಯುಕ್ತಂ ತತ್ ಪರಿಮಾಣಾದೋ ಅಪಟು ಅಂತ ಹೇಳಿ ತತ್ವೋದ್ಯೋತದಲ್ಲೂ ಟೀಕಾಕೃತ್ಪಾದರು ಸಮರ್ಥನೆ ಮಾಡಿಕೊಡ್ತಾರೆ. ನವಿಲಕ್ಷಣತ್ವಾಧಿಕರಣದಲ್ಲೂ ಸಮರ್ಥನೆ ಮಾಡ್ತಾರೆ, ಅನೇಕ ಕಡೆಗೆ ಸಮರ್ಥನೆ ಮಾಡಿದ್ದುಂಟು. ಅಂದರೆ ಒಂದು ಪದಾರ್ಥ ದೂರದಲ್ಲಿದ್ದರೆ ಅವಾಗ ಅದಕ್ಕೆ ದೂರಸ್ತತ್ವ ಅಂತ ದೋಷ. ಅನೇಕ ದೋಷವಿದೆ, ಅದರಲ್ಲಿ ದೂರಸ್ತತ್ವ ಅಂತ ಒಂದು ದೋಷ. ಸೊ ದೂರಸ್ತತ್ವ ಅಂತ ದೋಷವಿದ್ದರಿಂದಾಗಿ ಯಾವುದರ ದೋಷ? ಇಂದ್ರಿಯ ದೋಷ. ಇಂದ್ರಿಯಕ್ಕೆ ದೋಷ ಅಂತ ಕೆಲವಿರುತ್ತೆ, ಅರ್ಥದ ದೋಷ ಅಂತ ಕೆಲವೊಂದಿರುತ್ತೆ. ಈ ದೂರಸ್ತತ್ವ ಅಂತ ಅರ್ಥ ದೋಷ. ಅತಿ ಸಾಮೀಪ್ಯ, ದೂರಸ್ತತ್ವ, ಹೀಗೆ ಅನೇಕ ದೋಷವಿದೆ. ಅತಿ ಸಾಮೀಪ್ಯ ಅಂದ್ರೆ ಏನು? ನಮ್ಮ ಕಣ್ಣಿದೆ, ಕಣ್ಣಿನ ರೆಪ್ಪೆ ಇದೆ, ಆ ರೆಪ್ಪೆ ಜ್ಞಾನ ನಿಮಗೆ ಆಗತ್ತಾ ಇದೆಯಾ? ಹೊರಗೆ ಇದೆ ಪದಾರ್ಥ ಅದು, ಆದ್ರೆ ನಿಮಗೆ ಅದ್ರ ಜ್ಞಾನವಾಗೋದಿಲ್ಲ. ಯಾಕವಾಗೋದಿಲ್ಲ? ಅತಿ ಸಾಮೀಪ್ಯ ಅಂತನೋ ದೋಷವಿದೆ. ಅತೀ ಸಾಮೀಪ್ಯದಲ್ಲಿ ಇದ್ದದ್ರಿಂದಾಗಿ ಅದೊಂದು ದೋಷ. ಅದಕ್ಕಾಗಿ ನಮಗೆ ಅದರ ಜ್ಞಾನ ಸರಿಯಾದ ಜ್ಞಾನವಾಗೋದು. ನಾವು ಅದನ್ನು ಜ್ಞಾನ ಮಾಡ್ಕೊಳ್ಳೋದಕ್ಕೆ ನಾವು ಕನ್ನಡಿ ನೋಡ್ಬೇಕಾಗತ್ತೆ, ಅಥವಾ ನಮ್ಮ ಫೋಟೋ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಇದು ಅನೇಕ ಪದಾರ್ಥಗಳ ದೋಷ ಅಂತಂತಾರೆ. ಆ ದೋಷ ಇದ್ದದ್ರಿಂದ ನಿಮಗೆ ಅದು ಅಸ್ಪಷ್ಟವಾಗಿದೆ, ಹೊರತು ಆ ವಿಷಯಾಧೀನವಾಗಿ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು ಬರೋದಲ್ಲ. ಪರೋಕ್ಷತ್ವ ಅಪರೋಕ್ಷತ್ವ ಹೇಗೆ ಸ್ವಾಭಾವಿಕವೋ ಹಾಗೆ ಸ್ಪಷ್ಟತ್ವ ಅಸ್ಪಷ್ಟತ್ವಗಳು ಸ್ವಾಭಾವಿಕ. ಅವರವರ ಯೋಗ್ಯತಾನುಸಾರವಾಗಿ ಅವರ ಜ್ಞಾನಕ್ಕೆ ಸ್ಪಷ್ಟತ್ವವೂ ಬರುತ್ತೆ, ಅಸ್ಪಷ್ಟತ್ವವೂ ಬರುತ್ತೆ. ಆದರೆ ಲಕ್ಷ್ಮೀದೇವಿಯ ಜ್ಞಾನಕ್ಕೆ ದೇವರ ಜ್ಞಾನದಂತೆ ಸ್ಪಷ್ಟತ್ವವನ್ನು ಪಡೆದೇ ಇದ್ದದರಿಂದಾಗಿ ತದಪೇಕ್ಷೆ ಸ್ಪಷ್ಟತ್ವೇ ನ್ಯೂನಂ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಸ್ಪಷ್ಟತ್ವಂಚ ಅಪರೋಕ್ಷತ್ವವತ್ ಜ್ಞಾನಗತ ಏವ ವಿಶೇಷಃ ನ ವಿಷಯೋಪಾದಿಕಃ. ವಿಷಯೋಪಾದಿಕವಾಗಿ ವಿಷಯ ನಿಮಿತ್ತದಿಂದಾಗಿ ಬರುವಂತಹದ್ದಲ್ಲ. ಆ ವಿಷಯ ಲಕ್ಷ್ಮೀ ದೇವಿ ಮಟ್ಟು ಉಂಟಾಚಾರ ಇಲ್ಲ, ಅದು
ಕಳ ಹಾಗೇ ಬರ್ತಾರೆ, ಕಮ್ಮಿ ಮಾಡ್ತಾ ಹೋಗ್ತಾರೆ. ಸರಿ ಅಂದ್ರೆ ಮೊದಲನೇದು ಈಶ್ವರ ಜ್ಞಾನ ಹೇಳಿದ್ರು, ಅದಕ್ಕಿಂತ ಹೌದು. ಕಮ್ಮಿ ಲಕ್ಷ್ಮೀ ದೇವಿ ಜ್ಞಾನಕ್ಕೆ ಬಂದ್ರು, ಅದಕ್ಕಿಂತ ಕೆಳಗೆ ಯೋಗಿ ಜ್ಞಾನ, ಅದಕ್ಕಿಂತಲೂ ಕೆಳಗೆ ಅಯೋಗಿ ಜ್ಞಾನ, ಅದಕ್ಕಿಂತಲೂ ಕೆಳಗೆ ರುಜುಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ, ಹೀಗೆ ಒಂದೊಂದ ಕೆಳಗೆ ಬರ್ತಾ ಬರ್ತಾರೆ. ಸರಿ ಸರಿ. ಆದರೆ ನಾವು ಉದಾಹರಣೆ ಏನು ಯಾವ ಒಂದು ಧನಿಕ, ಧನವಂತ, ಶ್ರೀಮಂತ ಅಂತ ವಿಚಾರ ಮಾಡಿದ್ವಲ್ಲ, ಅದೆಲ್ಲ ವಿಷಯೋಪಾಧಿಕ, ವಿಷಯ ನಿಮಿತ್ತದಿಂದಾಗಿ. ಧನ ಇದ್ದಿದ್ದಕ್ಕೆ ಅವನು ಧನಿಕ, ಧನ ಇಲ್ಲದೆ ಇದ್ದಿದ್ದಕ್ಕೆ ಅವನಕ್ಕಿಂತಲೂ ಇವನು ಶ್ರೀಮಂತನಲ್ಲ, ಬಡವನಾಗಿದ್ದಾನೆ. ಇದೆಲ್ಲವೂ ವಿಷಯ ನಿಮಿತ್ತದಿಂದಾಗಿ ಬಂದಂತಹದ್ದು ಹೊರತು ಅವನಲ್ಲೇ ಆ ಪುರುಷನಲ್ಲೇ ಇರುವ ಧರ್ಮ ಅಲ್ಲ ಅದು, ಧನ, ಅದು ಧನವಂತ ಅಂತ ಅನ್ನೋದು. ಸೊ ಅದೆಲ್ಲವೂ ವಿಷಯೋಪಾಧಿಕವಾಗಿ ಬರುವಂತಹದ್ದು, ಅದು ಬೇರೆ ಇದು ಬೇರೆ. ಹೀಗೆ ಏನಂತಾರೆ, ಕೇವಲ ಪ್ರಮಾಣದಲ್ಲಿ 4 ತರಹದ ಜ್ಞಾನವನ್ನು ಹೇಳಿದ್ರು. ಅದರಲ್ಲಿ ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಎಂಬುದಾಗಿ. ಅದರಲ್ಲಿ ನಾವು ನಿನ್ನೆ ಈಶ್ವರ ಜ್ಞಾನದ ವಿಚಾರ ಮಾಡಿದ್ವಿ, ಇವತ್ತು ಲಕ್ಷ್ಮೀ ದೇವಿಯ ಜ್ಞಾನದ ವಿಚಾರ ಮಾಡಿದ್ವಿ. ಸುಮ್ನೆ ಅತೀ ಸಂಕ್ಷೇಪವಾದದ್ದಿದು. ಈ ಲಕ್ಷ್ಮೀ ದೇವಿ ಜ್ಞಾನವನ್ನು ವಿಚಾರ ಮಾಡಿದ ಮೇಲೆ ಯೋಗಿ ಜ್ಞಾನದ ವಿಚಾರವನ್ನು ಮುಂದೆ ಮಾಡ್ತಾರೆ. ಯೋಗಿ ಜ್ಞಾನಗಳು 3 ತರಹ ಯೋಗಿಗಳು ಅಂತ ವಿಚಾರ ಮಾಡಿ ಅದರ ವಿಚಾರ ಮಾಡ್ತಾರೆ. ಆಮೇಲೆ ಅಯೋಗಿಗಳ ವಿಚಾರ ಆಯ್ತು. ಶ್ರೀಕೃಷ್ಣ. ಹರೇ ಪೂಜಾ, ಹರೇ ಹರೇ ಚಿಂತೆ, ಶ್ರೀಕೃಷ್ಣ ಅರ್ಪಣಮಸ್ತು.